ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 7th ಸ್ಟ್ಯಾಂಡರ್ಡಿನ ಸಿಮೆಟ್ರಿ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ 5th ಮತ್ತು 6th ಸಿಮೆಟ್ರಿ, ಲೈನ್ ಆಫ್ ಸಿಮೆಟ್ರಿ, ಆಕ್ಸಿಸ್ ಆಫ್ ಸಿಮೆಟ್ರಿ ಬಗ್ಗೆ ಸ್ಟಡಿ ಮಾಡಿರ್ತೀರಾ. ನೋಡಿ, ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಅಂದರೆ ಯಾವುದು ಅಂದರೆ, ಇಲ್ಲಿ ನೋಡಿ ಈ ಫಿಗರ್ ಕೊಟ್ಟಿದ್ದಾರೆ. ಇದು ಒಂದು ಕನ್ಸ್ಟ್ರಕ್ಷನ್ ಫಿಗರ್ ಕೊಟ್ಟಿದ್ದಾರೆ. ಇದು ಸಿಮೆಟ್ರಿಕಲ್ ಅಂದರೆ ವರ್ಟಿಕಲ್ ಲೈನನ್ನು ಡ್ರಾ ಮಾಡಿದಾಗ ಇದು ಸಿಮೆಟ್ರಿಕಲ್ ಅಂತ ಹೇಳ್ತಾರೆ. ಇಲ್ಲಿ ಕಾರ್ ಫಿಗರನ್ನು ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ವರ್ಟಿಕಲ್ ಲೈನನ್ನು ಡ್ರಾ ಮಾಡಿದಾಗ ಇದು ಸಿಮೆಟ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಒಂದು ಟಾರ್ಟೈಸ್ ಫಿಗರನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹಾರಿಜೆಂಟಲ್ ಲೈನನ್ನು ಡ್ರಾ ಮಾಡಿದಾಗ ಇದೇನಾಗಿದೆ, ಸಿಮೆಟ್ರಿಕಲ್ ಫಿಗರ್ ಅಂತಂದೇಳಿ ಹೇಳ್ತೀವಿ. ಈವನ್ ಹ್ಯೂಮನ್ ಬಾಡಿ ಕೂಡ ವರ್ಟಿಕಲ್ ಲೈನನ್ನು ನಾವು ಡ್ರಾ ಮಾಡಿದರೆ ಅದು ಸಿಮೆಟ್ರಿಕಲ್ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಸಿಮೆಟ್ರಿ ಅಂತಂದರೆ ಏನು ಅಂತಂದರೆ, ಯಾವುದೇ ಒಂದು ಫಿಗರನ್ನು ನಾವು ಡಿವೈಡ್ ಮಾಡಿದಾಗ, ಲೈನನ್ನು ಡ್ರಾ ಮಾಡಿ, ವರ್ಟಿಕಲ್ ಆಗಲಿ ಹಾರಿಜೆಂಟಲ್ ಆಗಲಿ ಲೈನನ್ನು ಡ್ರಾ ಮಾಡಿದಾಗ ಒಂದು ಪಾರ್ಟು ಇನ್ನೊಂದು ಪಾರ್ಟಿನ ಮಿರರ್ ಇಮೇಜ್ ಆಗಿದ್ರೆ ನಾವು ಅದನ್ನು ಏನಂತ ಹೇಳಿ ಕರಿತೀವಿ, ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ. ದ ಲೈನ್ ವಿಚ್ ಡಿವೈಡ್ಸ್ ದ ಗಿವನ್ ಫಿಗರ್ ಇಂಟು 2 or more equal parts are called as line of symmetry or axis of symmetry ಅಂತ ಹೇಳಿ ಕರಿತೀವಿ. ಯಾವ ಲೈನು, ಫಾರ್ ಎಕ್ಸಾಂಪಲ್ ನೋಡಿ, ಈ ಲೈನ್ ಇದೆ ಅಲ್ವಾ, ಈ ಲೈನ್ ಏನು ಮಾಡ್ತಾ ಇದೆ, ಈ ಕಾರನ್ನು 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ ಅಲ್ವಾ. ಸೊ ಈ ಲೈನನ್ನು ನಾವೇನಂತ ಹೇಳಿ ಕರಿತೀವಿ, ಲೈನ್ ಆಫ್ ಸಿಮೆಟ್ರಿ ಅಂತ ಹೇಳಿ ಕರಿತೀವಿ, ಇಲ್ಲ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಹೇಳಿ ಕರಿತೀವಿ. ಸೊ ಫಿಗರ್ಸ್ ವಿಚ್ ಆರ್ ಹ್ಯಾವಿಂಗ್ ಆಕ್ಸಿಸ್ ಆಫ್ ಸಿಮೆಟ್ರಿ ಆರ್ ಕಾಲ್ಡ್ ಸಿಮೆಟ್ರಿಕಲ್ ಫಿಗರ್. ಯಾವ ಫಿಗರ್ಗೆ ನಾವು ಆಕ್ಸಿಸ್ ಆಫ್ ಸಿಮೆಟ್ರಿನ ಡ್ರಾ ಮಾಡಿದಾಗ ಅದು ಏನು ಮಿರರ್ ಇಮೇಜ್ ಆಗಿರುತ್ತಲ್ವ, ಆ ಥರ ಫಿಗರನ್ನು ನಾವು ಏನಂತ ಹೇಳಿ ಕರಿತೀವಿ, ಸಿಮೆಟ್ರಿಕಲ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಲೈನ್ಸ್ ಆಫ್ ಸಿಮೆಟ್ರಿ ಫಾರ್ ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ರೆಗ್ಯುಲರ್ ಪಾಲಿಗಾನಲ್ಲಿ ಲೈನ್ಸ್ ಆಫ್ ಸಿಮೆಟ್ರಿ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ರೆಗ್ಯುಲರ್ ಪಾಲಿಗಾನ್ ಅಂದರೆ ಫಸ್ಟ್ ಏನಂತಂದರೆ, ಎ ಪಾಲಿಗಾನ್ ಈಸ್ ಸೆಡ್ ಟು ಬಿ ರೆಗ್ಯುಲರ್. ಯಾವುದೇ ಒಂದು ಪಾಲಿಗಾನ್ ಅಂದರೆ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 3 sides ಆರ್ 3 sides ಇರೋದನ್ನ ನಾವೇನಂತ ಹೇಳಿ ಕರಿತೀವಿ, ಪಾಲಿಗಾನ್ ಅಂತ ಹೇಳಿ ಕರಿತೀವಿ. ಸೊ ರೆಗ್ಯುಲರ್ ಪಾಲಿಗಾನ್ ಅಂತಂದರೆ ಏನು ಅಂದರೆ, ಅದರಲ್ಲಿ ಇರೋವಂಥ ಎಲ್ಲ ಸೈಡ್ಸು ಏನಾಗಿರಬೇಕು, ಈಕ್ವಲ್ ಲೆಂತ್ ಆಗಿರಬೇಕು, ಮತ್ತು ಅದರ ಎಲ್ಲ ಆ್ಯಂಗಲ್ಸು ಮೆಷರ್ಮೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಹೇಳಿ. ಯಾವಾಗ ಒಂದು ಫಿಗರನ್ನು ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿ ಕರಿತೀವಿ ಅಂದರೆ, ಎಲ್ಲ ಸೈಡ್ಸಿನ ಲೆಂತ್ ಕೂಡ ಸೇಮ್ ಆಗಿರುತ್ತೆ, ಅಂದರೆ ಈಕ್ವಲ್ ಆಗಿರುತ್ತೆ, ಮತ್ತು ಅದರ ಆ್ಯಂಗಲ್ ಕೂಡ ಏನಾಗಿರುತ್ತೆ, ಅದರ ಮೆಷರ್ಮೆಂಟು ಕೂಡ ಸೇಮ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನೋಡಿ, ಇಲ್ಲಿ ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲಲ್ಲಿ ಈ ಸೈಡು ಎಷ್ಟು ಸೈಡ್ಸ್ ಇದೆ, ಇಲ್ಲಿ 3 sides ಇದೆ ಅಲ್ವಾ. ಈ ಸೈಡು, ಈ ಸೈಡು, ಈ ಸೈಡು, 3 ಸೈಡಿನ ಲೆಂತ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ, ಮತ್ತು 3 ಆ್ಯಂಗಲಿನ ಮೆಷರ್ಮೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಆವಾಗ ನಾವು ಇದನ್ನು ಏನಂತ ಹೇಳಿ ಕರಿತೀವಿ, ರೆಗ್ಯುಲರ್ ಟ್ರಯಾಂಗಲ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಅದೇ ಥರ ಇಲ್ಲಿ ನೋಡಿ, ಸ್ಕ್ವಯರನ್ನು ಕೊಟ್ಟಿದ್ದಾರೆ. ಸ್ಕ್ವಯರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಇನ್ನು ಸ್ಕ್ವಯರ್ ಆಲ್ ದ 4 sides ಆರ್ ಈಕ್ವಲ್, ಸೊ ಆ್ಯಂಡ್ ಆಲ್ ದ 4 angles ಆರ್ ಆಲ್ಸೋ ಈಕ್ವಲ್. ಇದನ್ನು ರೆಗ್ಯುಲರ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿ ಕರಿತೀವಿ. 4 sides ಫಿಗರ್ಸನ್ನು ನಾವು ಏನಂತ ಹೇಳಿ ಕರಿತೀವಿ, ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿ ಕರಿತೀವಿ. ಇದನ್ನು 8th ಸ್ಟ್ಯಾಂಡರ್ಡಲ್ಲಿ ನೀವು ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡ್ತೀರಾ, ಅಲ್ಲಿ ಕಲಿತಾ ಹೋಗ್ತೀರಾ. ಅದೇ ಥರನೇ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರಯಾಂಗಲ್ಲು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ, 3 sides ಇರುತ್ತೆ. ಎಲ್ಲ 3 sides ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ, ಎಲ್ಲ ಆ್ಯಂಗಲ್ನ ಮೆಷರ್ಮೆಂಟು ಕೂಡ ಸೇಮ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಎಷ್ಟು ಆಕ್ಸಿಸ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ಬೋದು ಅಂದರೆ, ಅದರ ಸೈಡ್ಸ್ ಎಷ್ಟಿರುತ್ತಲ್ವ ಅಷ್ಟು. ಅಂದರೆ ನೋಡಿ, ಇಲ್ಲಿ ಒಂದು ಆಕ್ಸಿಸ್ ಆಫ್ ಸಿಮೆಟ್ರಿ, ಇದು ಒಂದು ಆಕ್ಸಿಸ್ ಆಫ್ ಸಿಮೆಟ್ರಿ, ಇದು ಒಂದು ಆಕ್ಸಿಸ್ ಆಫ್ ಸಿಮೆಟ್ರಿ. ಟೋಟಲ್ ಎಷ್ಟಿದೆ, 1 2 3. ಸೊ ಎಷ್ಟು ಸೈಡ್ಸ್ ಇರುತ್ತಲ್ವ ಅಷ್ಟು ಆಕ್ಸಿಸ್ ಇರುತ್ತೆ. ಯಾವಾಗ, ರೆಗ್ಯುಲರ್ ಪಾಲಿಗಾನ್ ಆದಾಗ ಮಾತ್ರ. ಇಲ್ಲಿ ನೋಡಿ, ಇದು ಸ್ಕ್ವಯರ್ ಅಲ್ವಾ, ಸ್ಕ್ವಯರಲ್ಲಿ ಎಷ್ಟು ಸೈಡ್ಸ್ ಇದೆ, 4 sides ಇದೆ. ಎಲ್ಲ 4 sides ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಎಷ್ಟು ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ಬೋದು ನೀವು ಇದಕ್ಕೆ ಅಂದರೆ, ನೋಡಿ, ಇದು 1 2 3 4. ಟೋಟಲ್ ಎಷ್ಟು ಲೈನ್ ಆಫ್ ಸಿಮೆಟ್ರಿ ಇರುತ್ತೆ ಅಂದರೆ 4. ಇದ್ರ ಸೈಡ್ಸ್ ಎಷ್ಟಿದೆ, 4 sides ಇದೆ. ಸೊ ಎಷ್ಟು ಆಕ್ಸಿಸ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ಬೋದು, 4 ಆಕ್ಸಿಸ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ಬೋದು. ರೆಗ್ಯುಲರ್ ಪೆಂಟಾಗಾನ್, ಅಂತಂದರೆ ಏನಂದರೆ 5 ಅಂತ ಹೇಳಿ. ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ 5 sides ಈಸ್ ಕಾಲ್ಡ್ ಆಸ್ ಪೆಂಟಾಗಾನ್. ರೆಗ್ಯುಲರ್ ಪೆಂಟಾಗಾನ್ ಅಂದರೆ ಎಲ್ಲ 5 sides ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ, ಎಲ್ಲ 5 ಆ್ಯಂಗಲ್ನ ಮೆಷರು ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳಿ. ಸೇಮ್ 5 sides ಇದೆ ಅಂದರೆ ಇದಕ್ಕೆ ಎಷ್ಟು ಲೈನ್ ಅಥವಾ ಆಕ್ಸಿಸನ್ನು ಡ್ರಾ ಮಾಡ್ತೀರಾ ನೀವು, ಅಗೇನ್ ಇಲ್ಲಿ 5 ಲೈನ್ಸನ್ನು ಡ್ರಾ ಮಾಡ್ತಾ ಹೋಗ್ತೀರಾ. ನೋಡಿ, ಅಬ್ಸರ್ವ್ ಮಾಡಿ, 1 2 3 4 5 ಇದೇ ಲೈನ್ ಈ ಕಡೆ ಎಕ್ಸ್ಟೆಂಡ್ ಆಗಿರೋದು. ಮತ್ತು ಇದನ್ನು ನೀವು ಕನ್ಸಿಡರ್ ಮಾಡಿದರೆ ನಿಮಗೆ ಮತ್ತೆ ಇಲ್ಲಿ 1 2 3 4 5 ಬರುತ್ತೆ, 10 ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ನೋಡಿ, ಇದು ಒಂದು ಲೈನ್ ಇಲ್ಲಿಂದ ಬಂದಿರೋದು ಇಲ್ಲಿಗೆ ಎಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ರೆಗ್ಯುಲರ್ ಹೆಕ್ಸಾಗನನ್ನು ನಾವು ಕನ್ಸಿಡರ್ ಮಾಡಿದರೆ, ಸೊ ಹೆಕ್ಸಾ ಮೀನ್ಸ್ ವಾಟ್, 6.
6 ಸೈಡ್ಸ್ ಇದೆ. ಬಟ್ ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಹೇಳಿದ್ದಾರೆ. ಅಂದರೆ ರೆಗ್ಯುಲರ್ ಅಂತಂದರೆ ಏನು, ಜಸ್ಟ್ ಇವಾಗ ಡಿಸ್ಕಸ್ ಮಾಡಿದ್ವಿ ನಾವು, ಎಲ್ಲ ಸೈಡ್ಸು ಏನಾಗಿರುತ್ತೆ ಸೇಮ್ ಆಗಿರುತ್ತೆ, ಎಲ್ಲ ಆ್ಯಂಗಲ್ಲು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಆ ಥರದ ಫಿಗರನ್ನು ನಾವು ರೆಗ್ಯುಲರ್ ಅಂತ ಹೇಳಿ ಕರಿತೀವಿ. ಹೆಕ್ಸಾ ಮೀನ್ಸ್ ವಾಟ್, 6. ರೆಗ್ಯುಲರ್ ಹೆಕ್ಸಾಗಾನ್ ಅಂತಂದರೆ ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ ಹೌ ಮೆನಿ ಸೈಡ್ಸ್, 6 ಸೈಡ್ಸ್ ಅಂತ ಹೇಳಿ. ಸೊ 6 ಸೈಡ್ಸ್ ಇದೆ ಅಂತಂದರೆ ಎಷ್ಟು ಆ್ಯಕ್ಸಿಸನ್ನು ನೀವು ಡ್ರಾ ಮಾಡ್ತೀರಾ, ಅಗೇನ್ ಇಲ್ಲಿ 6 ಆ್ಯಕ್ಸಿಸನ್ನು ಡ್ರಾ ಮಾಡ್ತೀರಾ. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 1 ಆ್ಯಕ್ಸಿಸ್ಸು, 2, 3, 4, 5, 6 ಮತ್ತು ಇದನ್ನೇ ನೀವು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಇಲ್ಲಿಂದ ಡ್ರಾ ಆಗಿರೋದು ಎಲ್ಲಿಗೆ ಎಂಡ್ ಆಗಿದೆ, ಆ್ಯಕ್ಸಿಸ್ ಇಲ್ಲಿಗೆ ಎಂಡ್ ಆಗಿದೆ. ಸೊ ಹೆಕ್ಸಾಗಾನ್ ಅಂತಂದರೆ ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ 6 ಸೈಡ್ಸ್. ಸೊ ರೆಗ್ಯುಲರ್ ಹೆಕ್ಸಾಗಾನ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ಆ್ಯಕ್ಸಿಸನ್ನು ನೀವು ಡ್ರಾ ಮಾಡ್ತಾ ಇದ್ದೀರಾ, 6 ಆ್ಯಕ್ಸಿಸನ್ನು ಡ್ರಾ ಮಾಡ್ತಾ ಇದ್ದೀರಾ. ಮೂವ್ ಆನ್ ಟು ದ ಎಕ್ಸಸೈಸ್ 12.1. ಇನ್ ದಟ್ ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಕಾಪಿ ದ ಫಿಗರ್ಸ್ ವಿತ್ ಪಂಚ್ಡ್ ಹೋಲ್ಸ್ ಆ್ಯಂಡ್ ಫೈಂಡ್ ದ ಆಕ್ಸಿಸ್ ಆಫ್ ಸಿಮಿಟ್ರಿ ಫಾರ್ ದ ಫಾಲೋಯಿಂಗ್. ಫಿಗರ್ಸನ್ನು ಕೊಟ್ಟಿದ್ದಾರೆ, ಈ ಫಿಗರನ್ನು ಕಾಪಿ ಮಾಡ್ಕೊಳ್ಳಿ ಅಲಾಂಗ್ ವಿತ್ ದ ಪಂಚ್ಡ್ ಹೋಲ್ಸ್ ಕೊಟ್ಟಿದ್ದಾರಲ್ವ, ಇದನ್ನು ಕಾಪಿ ಮಾಡ್ಕೊಂಬಿಟ್ಟು ಇದಕ್ಕೆ ಆಕ್ಸಿಸ್ ಆಫ್ ಸಿಮಿಟ್ರಿನ ಫೈಂಡ್ ಔಟ್ ಮಾಡಿ ಇಲ್ಲ ಡ್ರಾ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಫಿಗರು 2 ಹೋಲ್ಸ್ ಇದೆ, 2 ಹೋಲ್ಸ್, ಒಂದು ಹೋಲು ಈ ಕಡೆ ಇದೆ, ಇನ್ನೊಂದು ಹೋಲು ಈ ಕಡೆ ಇದೆ. ಸೊ ಇದು 2 ಸಿಮಿಟ್ರಿ ಆಕ್ಸಿಸ್ ಆಫ್ ಸಿಮಿಟ್ರಿ ಡ್ರಾ ಮಾಡಬೇಕು ಅಂತಂದರೆ ಒನ್ ಶುಡ್ ಬಿ ದ ಎಕ್ಸಾಕ್ಟ್ ಮಿರರ್ ಇಮೇಜ್ ಆಫ್ ದ ಅದರ್. ಇಲ್ಲ ನೀವು ಅದನ್ನು ಓವರ್ಲ್ಯಾಪ್ ಮಾಡಿದಾಗ ಬೋತ್ ಶುಡ್ ಕೋಯಿನ್ಸೈಡ್ ಆನ್ ಈಚ್ ಅದರ್. ಎರಡೂ ಓವರ್ಲ್ಯಾಪ್ ಮಾಡಿದಾಗ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬೇಕು ಎಕ್ಸಾಕ್ಟಾಗಿ. ಸೊ ನೋಡಿ ಸೇಮ್ ಫಿಗರನ್ನು ನಾನಿಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವ ಥರ ಆಕ್ಸಿಸ್ ಆಫ್ ಸಿಮಿಟ್ರಿ ಡ್ರಾ ಮಾಡಬೇಕು ಅಂತಂದರೆ ನಾವು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ಬೋದು. ನೋಡಿ ಈ ಥರ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿನ ನಾವಿಲ್ಲಿ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿನ ಯಾವಾಗೂ ಡಾಟೆಡ್ ಲೈನಲ್ಲಿ ಡ್ರಾ ಮಾಡ್ತೀವಿ. ವರ್ಟಿಕಲ್ ಆರ್ ಹಾರಿಜೆಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಯಾವಾಗಲೂ ಡಾಟೆಡ್ ಲೈನಲ್ಲೇ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನು ಇಲ್ಲಿಗೆ ಡ್ರಾ ಮಾಡಿದಾಗ ನಾವು ಇದನ್ನು ಓವರ್ಲ್ಯಾಪ್ ಮಾಡಿದಾಗ ಅಂದರೆ ಇದನ್ನು ಒಂದ್ರ ಮೇಲೆ ಒಂದು ಈ ಥರ ಫೋಲ್ಡ್ ಮಾಡಿದಾಗ ಈ ಹೋಲ್ ಬಂದುಬಿಟ್ಟು ಈ ಹೋಲ್ ಮೇಲೆ ಎಕ್ಸಾಕ್ಟಾಗಿ ಓವರ್ಲ್ಯಾಪ್ ಆಗುತ್ತೆ. ಇದು ಪಾರ್ಟ್ ಏನಾಗಿರುತ್ತೆ, ಈ ಪಾರ್ಟ್ ಬಂದುಬಿಟ್ಟು ಈ ಪಾರ್ಟ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇದೇನಾಗಿದೆ, ಮಿರರ್ ಇಮೇಜ್ ಆಗಿದೆ. ಸೊ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಕೂಡ ನೀವು ಡ್ರಾ ಮಾಡ್ಬೋದು. ಹಾರಿಜೆಂಟಲ್ ಲೈನ್ ಆಫ್ ಸಿಮಿಟ್ರಿ ಕೂಡ ಡ್ರಾ ಮಾಡ್ಬೋದು. ಇಲ್ಲಿ ಈ ಥರ ಹಾರಿಜೆಂಟಲ್ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿ ಹಾಫ್ ಹೋಲು ಈ ಕಡೆ ಹಾಫ್ ಬರುತ್ತೆ, ಈ ಕಡೆ ಹಾಫ್ ಬರುತ್ತೆ, ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಆ ಥರನೂ ಮಾಡ್ಬೋದು. ಬಟ್ ಒಂದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತಾ ಇದ್ದೀವಿ ನಾವು. ನೋಡಿ ಇಲ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ನಾವು ಇಲ್ಲಿ ಈ ಥರ ಡ್ರಾ ಮಾಡಿದ್ವಿ ಅಂದರೆ ಇದು ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಅಂದರೆ ಫೋಲ್ಡ್ ಮಾಡಿದಾಗ. ಸೊ ಇಲ್ಲಿ ನಮಗೆ 2 ಹೋಲ್ಸ್ ಬರಬೇಕು, ಬಟ್ ಇಲ್ಲಿ ಹೋಲ್ಸ್ ಕೊಟ್ಟಿಲ್ಲ. ನೀವು ಈ ಥರ ಹಾರಿಜೆಂಟಲ್ ಆಗಿ ಡ್ರಾ ಮಾಡಿದರೆ, ಲೈನನ್ನು ಡ್ರಾ ಮಾಡಿದರೆ ಸೊ ಏನಾಗುತ್ತೆ, ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಈ ಥರ ಫೋಲ್ಡಿಂಗ್ ಮಾಡಿದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದೇನಾಗಬೇಕು, ಮತ್ತು ಇಲ್ಲಿ ಹೋಲ್ಸ್ ಬರಬೇಕು ನಿಮಗೆ, ಬಟ್ ಇಲ್ಲಿ ಹೋಲ್ಸ್ ಕೊಟ್ಟಿಲ್ಲ. ಸೊ ಯಾವ ಥರ ಲೈನ್ ಆಫ್ ಸಿಮಿಟ್ರಿನ ಆ್ಯಕ್ಸಿಸನ್ನು ಡ್ರಾ ಮಾಡ್ತೀರಾ ಅಂದರೆ ಈ ಥರ ಆ್ಯಕ್ಸಿಸನ್ನು ಡ್ರಾ ಮಾಡಿದಾಗ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿದಾಗ ಈ ಹೋಲ್ ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಈ ಎಡ್ಜ್ ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಕೊಂತೀನಿ. ನೋಡಿ ನೆಕ್ಸ್ಟ್ ಫಿಗರ್ ಏನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೊಂದು ಹೋಲು ಕೊಟ್ಟಿದ್ದಾರಲ್ವ. ಸೊ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬೇಕು ಇವೆರಡು. ಆ ಥರ ನೀವು ಲೈನನ್ನು ಡ್ರಾ ಮಾಡಬೇಕು, ಆ್ಯಕ್ಸಿಸನ್ನು ಡ್ರಾ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಅಗೇನ್ ಹಾರಿಜೆಂಟಲ್ ಆ್ಯಕ್ಸಿಸನ್ನು ಡ್ರಾ ಮಾಡಿದಾಗ ನಮಗೆ ಅಗೇನ್ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಹೋಲ್ ಬಂದುಬಿಟ್ಟು ಈ ಹೋಲ್ ಮೇಲೆ ಎಕ್ಸಾಕ್ಟ್ ಓವರ್ಲ್ಯಾಪ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಕೊಂತೀನಿ. ನೋಡಿ ಮೂವ್ ಆನ್ ಟು ದ ನೆಕ್ಸ್ಟ್ ಫಿಗರ್. ನೋಡಿ ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲ್ ಇದೆ, ಇಲ್ಲಿ ಒಂದು. ನೀವು ಈ ಥರ ವರ್ಟಿಕಲ್ ಆಗಿ ಡ್ರಾ ಮಾಡಿದ್ರಿಂದ ಇಲ್ಲಿ 2 ಹೋಲ್ ಇದೆ, ಇಲ್ಲಿ 2 ಹೋಲ್ ಇದೆ, ಬಟ್ ಈ ಹೋಲು ಬಂದುಬಿಟ್ಟು ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ, ಬಟ್ ಇಲ್ಲಿ ಹೋಲ್ ಕೊಟ್ಟಿಲ್ಲ, ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಸೊ ನಿಮಗೆ ವರ್ಟಿಕಲನ್ನು ಡ್ರಾ ಮಾಡಿದಾಗ ಎಕ್ಸಾಕ್ಟ್ ಮಿರರ್ ಇಮೇಜ್ ಸಿಗೋದಿಲ್ಲ. ಸೊ ಹಾರಿಜೆಂಟಲ್ ಆಗಿ ಮಾಡಿದ್ರಿ ಅಂದರೆ ನೋಡಿ ಈ ಥರ ಆ್ಯಕ್ಸಿಸನ್ನು ಡ್ರಾ ಮಾಡಿದ್ರಿ ಅಂದರೆ ಇದನ್ನು ಈ ಥರ ಫೋಲ್ಡ್ ಮಾಡಿದ್ದಾರ ಅಂದಾಗ ಈ ಹೋಲ್ ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಈ ಹೋಲ್ ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಲ್ವಾ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ 4 ಕಾರ್ನರಲ್ಲೂ ಕೂಡ ಒಂದೊಂದು ಹೋಲನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಗರಲ್ಲಿ ನೋಡಿ ಯಾವ ಥರ ಕೊಟ್ಟಿದ್ದಾರೆ, 4 ಆ್ಯಂಗಲ್ ಫಾರ್ಮ್ ಆಗುತ್ತಲ್ವ, ಅಲ್ಲಿ 4 ಹೋಲನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾವ ಥರ ಆ್ಯಕ್ಸಿಸನ್ನು ಡ್ರಾ ಮಾಡ್ಬೋದು ಅಂದರೆ ವರ್ಟಿಕಲ್ ಆಗಿನೂ ಆ್ಯಕ್ಸಿಸನ್ನು ಡ್ರಾ ಮಾಡಿದಾಗ ಸೊ ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾರಿಜೆಂಟಲ್ ಆಗಿ ಡ್ರಾ ಮಾಡಿದರೂ ಕೂಡ ಇದು ಬಂದು ಇದ್ರ ಮೇಲೆ ಆಗುತ್ತೆ, ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಡಯಾಗ್ನಲ್ ಅಲ್ಲಿ ಮಾಡಿದರೂ ಕೂಡ ನೋಡಿ ಈ ಥರ ಡ್ರಾ ಮಾಡಿದರೆ ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಅಗೇನ್ ಈ ಥರ ಡ್ರಾ ಮಾಡಿದರೂ ಕೂಡ ನಿಮಗೆ ಸಿಮೆಟ್ರಿ ಫೈಂಡ್ ಔಟ್ ಮಾಡ್ತೀರಾ ಇಲ್ಲಿ. ಸೊ ನೆಕ್ಸ್ಟ್ ಒನ್ ನೋಡಿ ಫಿಗರ್ ಕೊಟ್ಟಿದ್ದಾರೆ, ಈ ಥರ ಫಿಗರನ್ನು ಕೊಟ್ಟಿದ್ದಾರೆ ಅವರು. ಸೊ ಎಲ್ಲೆಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ 2, ಮಿಡಲಲ್ಲಿ 1 ಹೋಲನ್ನು ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಯಾವ ಥರ ಅಗೇನ್ ಇಲ್ಲೇನು ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರಲ್ವ, ಲೈನ್ಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ಥರ ಆ್ಯಕ್ಸಿಸನ್ನು ಡ್ರಾ ಮಾಡಿದರೆ ನಿಮಗೆ ಎಕ್ಸಾಕ್ಟ್ ಮಿರರ್ ಇಮೇಜ್ ಬರುತ್ತೆ ಅಂದರೆ ನೋಡಿ ಇಲ್ಲಿ ಹೋಲ್ ಇದೆ, ಇಲ್ಲಿ ಹೋಲ್ ಇದೆ ಅಂದರೆ ಈ ಹೋಲು ಓವರ್ಲ್ಯಾಪ್ ಆಗಬೇಕು ಅಂದರೆ
ಅಗೇನ್ ನೀವು ವರ್ಟಿಕಲಲ್ಲಿ ಡ್ರಾ ಮಾಡಿದ್ರಿ ಅಂದರೆ ಇದನ್ನು ಈ ಥರ ಒಂದ್ರ ಮೇಲೆ ಒಂದು ಹಿಂಗೆ ಓವರ್ಲ್ಯಾಪ್ ಮಡಚಿದ್ರೆ ಏನಾಗುತ್ತೆ, ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಈ ಸೈಡ್ ಬಂದುಬಿಟ್ಟು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ಏನಾಗುತ್ತೆ, ಮಿರರ್ ಇಮೇಜ್ ಆಗುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ನೋಡಿ, ಟ್ರಯಾಂಗಲ್ಲು. ಸೊ ಟ್ರಯಾಂಗಲಿನ ಬೇಸಲ್ಲಿ ಈ ಕಡೆ ಒಂದು ಹೋಲ್ ಕೊಟ್ಟಿದ್ದಾರೆ. ಸೊ ಅಗೇನ್ ನೀವು ಯಾವ ಥರ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ತೀರಾ, ಇಲ್ಲಿ ಈ ಥರ ಡ್ರಾ ಮಾಡಿದಾಗ ಇದು ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗಿಬಿಟ್ಟು ಇವೆರಡು ಏನಾಗುತ್ತೆ, ಮಿರರ್ ಇಮೇಜ್ ಆಗುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ ಈ ಥರ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ. ಈ ಎರಡು ಹೋಲು ಓವರ್ಲ್ಯಾಪ್ ಆಗೋ ಥರ ನೀವು ಅಂದರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋ ಥರ ಲೈನನ್ನು ಡ್ರಾ ಮಾಡಬೇಕು ಅಂದರೆ ಅಗೇನು ಹಾರಿಜೆಂಟಲ್ ಲೈನನ್ನು ಡ್ರಾ ಮಾಡ್ತೀರಾ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಫಿಗರ್ ನೋಡಿ, ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲಿನ ಮಿಡಲಲ್ಲಿ ಎರಡು ಹೋಲನ್ನು ಕೊಟ್ಟಿದ್ದಾರೆ, ನೋಡ್ತಿದ್ದೀರಲ್ವಾ. ಸೊ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಟ್ರಯಾಂಗಲಿನ ಮಿಡಲ್ಲಿಗೆ ಇಲ್ಲಿ ಎರಡು ಹೋಲನ್ನು ಕೊಟ್ಟಿದ್ದಾರೆ. ಸೊ ಯಾವ ಥರ ಆ್ಯಕ್ಸಿಸನ್ನು ಡ್ರಾ ಮಾಡಬೇಕು ನೀವು ಇಲ್ಲಿ ಅಂತ ಅಂದರೆ ನೋಡ್ತಾ ಹೋಗಿ. ಯಾವ ಥರ ಆ್ಯಕ್ಸಿಸನ್ನು ಡ್ರಾ ಮಾಡ್ತೀರಾ, ಸ್ಟ್ರೈಟ್ ಆಗಿ ಅಂದರೆ ವರ್ಟಿಕಲ್ ಆ್ಯಕ್ಸಿಸನ್ನು ಡ್ರಾ ಮಾಡಿದಾಗ ಇವೆರಡು ಏನಾಗುತ್ತೆ, ಸಿಮೆಟ್ರಿಕಲ್ ಆಗುತ್ತೆ. ಈ ಪಾರ್ಟ್ ಮತ್ತು ಈ ಪಾರ್ಟ್ ಸಿಮೆಟ್ರಿಕಲ್ ಅಂತ ಹೇಳ್ಬೋದು. ಅಗೇನ್ ನೋಡಿ ಸರ್ಕಲಲ್ಲಿ ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲು ಕೊಟ್ಟಿದ್ದಾರೆ ಅಂದರೆ ಅಗೇನ್ ನೀವು ವರ್ಟಿಕಲ್ ಲೈನನ್ನು ಡ್ರಾ ಮಾಡಿದರೆ ಇದ್ರ ಮೇಲೆ ಇದು ಓವರ್ಲ್ಯಾಪ್ ಆಗುತ್ತೆ. ನೀವು ಹಾರಿಜೆಂಟಲ್ ಕೂಡ ಡ್ರಾ ಮಾಡಿದರೆ ಮಿಡಲ್ ಆಫ್ ದ ಹೋಲ್ಸಿಗೆ ಡ್ರಾ ಮಾಡ್ಬೋದು. ಅಗೇನ್ ಇನ್ನೂ ಒಂದು ಸರ್ಕಲನ್ನು ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದೀರಲ್ವಾ ನೋಡಿ, ಫಿಗರ್ ಕೆ. 4 ಹೋಲ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು. ಸೊ ನೀವು ಯಾವ ಥರ ಆ್ಯಕ್ಸಿಸನ್ನು ಡ್ರಾ ಮಾಡ್ಬೋದು, ಹಾರಿಜೆಂಟಲ್ ಆಗಿ ಡ್ರಾ ಮಾಡ್ಬೋದು ಆ್ಯಂಡ್ ವರ್ಟಿಕಲ್ ಆಗಿ ಕೂಡ ಡ್ರಾ ಮಾಡ್ಬೋದು. ನೋಡಿ ಈ ಫಿಗರಲ್ಲಿ, ಲಾಸ್ಟ್ ಫಿಗರಲ್ಲಿ ಸೊ ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ನೀವು ಈ ಥರ ಹಾರಿಜೆಂಟಲ್ ಆಗಿ ಡ್ರಾ ಮಾಡಿದ್ರಿ ಅಂದರೆ ಏನಾಗುತ್ತೆ, ಇಲ್ಲಿ ಹೋಲ್ ಇದೆ, ಇದು ಬಂದು ಇಲ್ಲಿ ಓವರ್ಲ್ಯಾಪ್ ಆಗಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ಹೋಲು ಬರಬೇಕು, ಬಟ್ ಕೆಳಗಡೆ ಹೋಲ್ ಕೊಟ್ಟಿಲ್ಲ ಅಲ್ವಾ. ಸೊ ನೀವು ವರ್ಟಿಕಲ್ ಆಗಿ ಡ್ರಾ ಮಾಡಿದ್ರಿ, ಈ ಥರ ಆ್ಯಕ್ಸಿಸನ್ನು ಡ್ರಾ ಮಾಡಿದ್ರಿ ಅಂದರೆ ಸೊ ಈ ಹೋಲ್ ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಆ್ಯಕ್ಸಿಸನ್ನು ಯಾವ ಥರ ಡ್ರಾ ಮಾಡೋದು ಅನ್ನೋದು ನಿಮಗೆ ಇವಾಗ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಲ್ವಾ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 2. ನೋಡಿ ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ, ಗಿವನ್ ದ ಲೈನ್ಸ್ ಆಫ್ ಸಿಮೆಟ್ರಿ ಫೈಂಡ್ ದ ಅದರ್ ಹೋಲ್. ಆಲ್ರೆಡಿ ಅವರೇ ಲೈನ್ ಆಫ್ ಸಿಮೆಟ್ರಿ ಕೊಟ್ಟಿದ್ದಾರೆ, ಇನ್ನೊಂದು ಹೋಲು ಯಾವ ಕಡೆ ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಒಂದು ಸ್ಕ್ವೇರನ್ನು ಕೊಟ್ಟಿದ್ದಾರೆ, ಇಲ್ಲಿ ಆಕ್ಸಿಸ್ ಆಫ್ ಸಿಮೆಟ್ರಿ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಹೋಲ್ ಇದೆ ಅಂದರೆ ಆಬ್ವಿಯಸ್ಲಿ ಇನ್ನೊಂದು ಹೋಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಆಪೋಸಿಟ್ ಬರಬೇಕು ಅಂದರೆ ಎರಡು ಓವರ್ಲ್ಯಾಪ್ ಆದಾಗ ಸೇಮ್ ಒನ್ ಶುಡ್ ಕೋಯಿನ್ಸೈಡ್ ಅಂತ ಅದರ್ ಆಗಬೇಕು ಅಂದರೆ ಇಲ್ಲೇ ಬರುತ್ತೆ. ಮೂವ್ ಆನ್ ಟು ದ ಸೆಕೆಂಡ್ ಒನ್. ಸೆಕೆಂಡ್ ಫಿಗರ್ ನೋಡಿ, ಅಗೇನು ಆಕ್ಸಿಸ್ ಆಫ್ ಸಿಮೆಟ್ರಿ ಅವ್ರು ಕೊಟ್ಟಿದ್ದಾರೆ, ಯಾವುದು ಹಾರಿಜೆಂಟಲ್ ಕೊಟ್ಟಿದ್ದಾರೆ. ಸೊ ಒನ್ ಹೋಲ್ ಇಲ್ಲಿದೆ ಅಂದರೆ ಇದರ ಆಪೋಸಿಟ್ ಯಾವುದು, ಇದು ಅಲ್ವಾ. ಸೊ ಇನ್ನೊಂದು ಹೋಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ನೋಡಿ, ಟ್ರಯಾಂಗಲಲ್ಲಿ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿನ ಕೊಟ್ಟಿದ್ದಾರೆ. ಒನ್ ಹೋಲ್ ಇಲ್ಲಿದೆ ಅಂದರೆ ಇನ್ನೊಂದು ಹೋಲ್ ಎಲ್ಲಿ ಬರಬೇಕು, ಇದರ ಆಪೋಸಿಟ್ ಯಾವುದು, ಇದಾಗಿರುತ್ತೆ. ಸೊ ಇನ್ನೊಂದು ಹೋಲು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸರ್ಕಲನ್ನು ಕೊಟ್ಟಿದ್ದಾರೆ, ಸರ್ಕಲಿಗೆ ಆಕ್ಸಿಸ್ ಆಫ್ ಸಿಮೆಟ್ರಿ ನೋಡಿ ಈ ಥರ ಆಲ್ರೆಡಿ ಕೊಟ್ಟಿದ್ದಾರೆ. ಒನ್ ಹೋಲ್ ಇಲ್ಲಿದೆ ಅಂದರೆ ಇದರ ಆಪೋಸಿಟ್ ಯಾವುದು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಇದಂತ ಕನ್ಸಿಡರ್ ಮಾಡ್ತೀವಿ. ಅನದರ್ ಹೋಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಗೇನ್ ಒನ್ ಮೋರ್ ಸರ್ಕಲನ್ನು ಕೊಟ್ಟಿದ್ದಾರೆ ನೋಡಿ, ಆಕ್ಸಿಸನ್ನು ಈ ಥರ ಕೊಟ್ಟಿದ್ದಾರೆ, ಒನ್ ಹೋಲ್ ಇಲ್ಲಿ ಕೊಟ್ಟಿದ್ದಾರೆ, ಇದರ ಆಪೋಸಿಟ್ ಅಂದರೆ ಈ ಕಡೆ, ಅನದರ್ ಹೋಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ತುಂಬ ಈಸಿ ಇದೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ.